ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಬಂಗಾರ, ನೀನ್ ಕಟ್ಟಿರೋ ಸಾಮ್ರಾಜ್ಯ ನಿನ್ ಕಣ್ಣು ಮುಂದೆನೆ ಉರುಳು ಹೋಗ್ತಿದೆ ಅಂತ ತುಂಬಾ ನೋವಾಗ್ತಿರ್ಬೇಕು ಅಲ್ವಾ? ಏಯ್ ಸಿಂಗಾರ, ಏಯ್ಯ ಒಂದ್ ನಿಮಿಷ ಇರು ಮರಿ, ನಾನಿನ್ನೂ ನನ್ನ ಮಾತೆ ಮುಗಿಸಿಲ್ಲ. ನಿನ್ ಬ್ಯಾಂಕ್ಗೆ ಬೀಗ ಜಡ್ದಿರೋದನ್ನ ನೋಡಿ ಹೊಟ್ಟೆ ಉರಿತಾ ಇರ್ಬೇಕು ಅಲ್ವಾ? ಏಯ್ ಸಿಂಗಾರ, ನಿನ್ನಂತೂ ಸುಮ್ಕೆ ಬಿಡಕ್ಕಿಲ್ಲ ನಾನು. ಬಾಬಾ ಏನಂತ ಹೇಳ್ದು, ನಾನು ಮಾತಾಡ್ತೀನಿ ಕೊಡು. ಸುಮ್ಕಿರು ಮಗ. ಏಯ್ ಮುಚ್ಚೆ ಬಾಯಿ ಬಂಗಾರ ತಗಡೆ. ನಿನ್ ಜೊತೆ ಸೈನ್ಯ ಇದ್ದ ಮಾತ್ರಕ್ಕೆ ನನ್ನ ಮೇಲೆ ಯುದ್ಧ ಸಾರಕ್ಕಾಗಲ್ಲ. ನೀನ್ ನನ್ನ ಮೇಲೆ ಕತ್ತಿ ಎತ್ತ ಮುಂಚೆ ನಾನು ನಿನ್ನ ಸರ್ವನಾಶ ಮಾಡಿರ್ತೀನಿ. ಜೀವನದಲ್ಲಿ ಈ ಸಿಂಗಾರನ್ನ ಒಂದ್ಸತಿ ಎದುರು ಹಾಕೊಂಡ್ರೆ ಮತ್ತೆ ಎದ್ದೇಳಕ್ಕಾಗಬಾರ್ದು ಅಂತ ಹೊಡ್ತಾನೆ ಬೀಳೋದು. ಏಯ್ ಸಿಂಗಾರ, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ? ಇದೆಲ್ಲ ರೈತರು ದುಡ್ಡು ಕಣೆ. ಅದ್ರ ಮ್ಯಾಕ್ ನೀನ್ ಕಣ್ಣು ಹಾಕಿದ್ರೆ 100 ಕುಟುಂಬ ಬೀದಿಗೆ ಬೀಳ್ತೈತೆ. ಏಯ್ ಯಾವನ್ ಹಾಳಾದ್ರೆ ನನಗೇನೆ, ನನಗೆ ನೀನ್ ಹಾಳಾಗೋದು ಮುಖ್ಯ. ಮನೆ ಮಠ ಎಲ್ಲ ಕಳ್ಕೊಂಡು ಜನರ ಕೈಯಲ್ಲಿ ಛೀ ಥೂ ಅಂತ ಉಗಿಸ್ಕೊಂಡು ಬೀದಿ ನಾಯಿ ಆಗಬೇಕು ನೀನು. ಅದು ಅದು ನನಗೆ ಬೇಕಾಗಿರೋದು. ಥೂ ನಿನ್ ಜನ್ಮಕ್ಕೆ. ನನ್ನ ಒಡ ಹುಟ್ಟದೊಳಾಗಿ ನನ್ನ ಮ್ಯಾಕೆ ಕತ್ತಿ ಮಸಿತ್ಯಾ? ನೀನು ಒಂದು ಹೆಣ್ಣಾಗಿದ್ದವಳನ್ನ ಹೆಮ್ಮಾರಿ ಮಾಡಿದ್ದೆ ನೀನು, ನಿನ್ನವ್ವ. ನಿನಗ್ ನಾನು ಯಾಕೆ ಕನಿಕರ ತೋರಿಸ್ಬೇಕು? ನೋಡು, ನೀ ನನಗೆ ಯೋನೇ ಮಾಡಿದ್ರು ಸಹಿಸ್ಕತ್ತಿದ್ದೆ. ಆದ್ರೆ ನೀನು ಬಡವ್ರ ಹಣದ ಮ್ಯಾಕೆ ದುರ್ಬುದ್ಧಿ ತೋರಿಸ್ತಿದ್ಯಾ. ಈ ಇಸಿದಾಗೆ ಅದ್ಯಾವ್ ನಿನ್ನ ಸುಮ್ಕೆ ಬಿಟ್ರು ನಾನ್ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ. ಯಾಕೆ ಇಷ್ಟೊಂದು ಹುರ್ಕೊಂಡು ಗಾಯಕ್ಕೆ ಉಪ್ಪು ಹಾಕೋತಿದ್ಯಾ? ಇದು ಸ್ಯಾಂಪಲ್ ಅಷ್ಟೇ ಮಾ, ಇನ್ನು ಇದೆ ಮುಂದೆ ಮಾರಿ ಹಬ್ಬ. ಅಂಥದೇ ಒಂದು ದೊಡ್ಡ ಪ್ಲಾನ್ ಹಾಕಿದ್ದೀನಿ. ಯೋನ್ ಹೇಳ್ತಿದ್ಯಾ? ಅಯ್ಯಯ್ಯಯ್ಯ, ಇದು ಹೇಳೋ ಇಸಿ ಅಲ್ಲವಾ, ಕಣ್ಣಾರೆ ಕಂಡು ಕಣ್ತುಂಬಿಸ್ಕೊಳ್ಳೋ ಅಂತ ಇಸ್ಯ. ಎಲ್ಲಿ ಟಿವಿ ಆನ್ ಮಾಡೋ, ಎಲ್ಲ ನಿನಗೆ ಗೊತ್ತಾಗುತ್ತೆ. ಏಯ್ ಸಿಂಗಾರ, ಏನಾಯ್ತು ಮರೆ? ಇದೆಲ್ಲ ಸಿಂಗಾರಂದ ಕಿತಾಪತಿ. ಏನವ ಇದು? ಏನ್ ಮಾಡ್ತಿದ್ಯವ? ಏನಿದು? ತಮ್ಮೆ, ಈಟೊತ್ತಾಗೆ ಇವಳ ಜೊತೆ ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ನೋಡಿ ಅಪ್ಪಯ್ಯ, ಈ ರಾಜಿ ಅವನ ಕೈನಾಗಿ ಈ ಪತ್ರಕ್ಕೆ ಸಹಿ ಹಾಕಿಸ್ಕೊತಾವಳೆ. ಕೊಡಿಲಿ. $25 ಲಕ್ಷ ಹಣ ನೀಡುವ ಸಲುವಾಗಿ ಪುಟ್ಟಕ್ಕನ ಮನೆ ಮತ್ತು ಮೆಸ್ನ ರಾಜೇಶ್ವರಿಯಾದ ನನ್ನ ಹೆಸರಿಗೆ ಬರೆಸಿಕೊಳ್ಳಲಾಗಿದೆ.
ಪುಟ್ಟಮ್ಮೆ ಏನ್ ಪುಟ್ಟಮ್ಮೆ ಇದು? ಅದು ಅದು ನೋಡ್ಪುಟ್ಟಕ್ಕ, ನಿಮ್ ಮನೆಯವ್ರಿಗೆ ಇದ್ರಾಗ ನನ್ ಕೈವಾಡ ಏನೂ ಇಲ್ಲ ಅಂತ ಈಗ್ಲೇ ಹೇಳ್ಬಿಡು. ಆಮ್ಯಾಕೆ ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಾರೆ. ಏಯ್, ನೀನ್ ಎಂತ ಊಸು ಒಳ್ಳೆ ಜಾತಿಯವಳು ಅಂತ ನಂಗೆ ಗೊತ್ತಿಲ್ವಾ? ಅಲ್ಲ, ನಮ್ಮ ಅವ್ವಂಗ ಹಣ ಕೊಡ್ತೀನಿ ಅಂತ ಹೇಳಿ ಮನೆ ಮೆಸ್ನ ಕಸ್ಕೊಳಕ್ ಹೊಂಟಿದ್ಯಾ? ಅಯ್ಯೋ, ನಾನೇ ಅವ್ನ್ ಬಲವಂತವಾಗಿ ಕೆಲಸ ಮಾಡ್ತಿಲ್ಲ. ನಿಮ್ಮವ್ವ ಒಪ್ಕೊಂಡಿದ್ದಕ್ಕೇನೆ ಸಹಿ ಮಾಡಿಸ್ಕೊತಾ ಇರೋದು. ಯೋನವ ಇದು? ಇವಳು ಎಂತವಳು ಅಂತ ಗೊತ್ತಿದ್ರು ಇವಳ್ದವ ಹಣದ ಸಹಾಯ ತಗೊಳಕ್ ಹೊಂಟಿದ್ಯಾ? ಯೋನ್ ಮಾಡನವಿ, ನಮ್ಗೆ ನಮ್ಮೆಸ್ಸು ಮನೆಗಿಂತ ನಾವು ಮಕ್ಳಿಗೆ ಮಾತು ಕೊಟ್ಟಿದೀವಲ್ಲ, ಅದು ಮುಖ್ಯ ಅಲ್ವೇ? ನಮ್ಮ ಸ್ನೇಹನ ಹೆಸರಿಗೆ ಕಳಂಕ ಬರ್ದಂಗೆ ನಾವು ನೋಡ್ಕೋಬೇಕು ಅಂದರೆ ಇದು ಬಿಟ್ರೆ ಬೇರೆ ದಾರಿ ಕಾಣ್ತಾ ಇಲ್ಲ. ಪುಟ್ಟಮ್ಮೆ, ಈ ಮಳ್ಳಿ ನಿಂಗೆ ಮಂಕು ಬೂದಿ ಎರಚಿ ಯಾಮಾರಿಸ್ತಾವಳೆ. ಇವಳು ಮಾತು ಕೇಳ್ಕೊಂಡು ನೀನೇನಾರ ಸಹಿ ಹಾಕ್ಬಿಟ್ಟಿದ್ರೆ ಮನೆಯಿಂದ ಆಚೆ ಹಾಕ್ಬಿಟ್ಟಿರೋಳು. ಏ ಸಾಕ್ ಮುಚ್ಚಯ್ಯ ಬಾಯಿ, ನನಗೇನು ಆಟೊಂದು ಕಲ್ ಹೃದಯ ಇಲ್ಲ. ಯೋನೋ ಪುಟ್ಟಕ್ಕ 100 ಜನದ ಮುಂದೆ ಮಾತು ಕೊಟ್ಲಲ್ಲ, ಅದಕ್ಕೆ ಸಹಾಯ ಮಾಡಕ್ ಬಂದ್ರೆ ನನ್ನೇ ದೂರ್ತೀರಾ? ನೀನ್ ಮಾಡೋ ಸಹಾಯ ಎಂತದ್ದು ಅಂತ ಪಂಚಾಯತಿನಾಗೆ ನೋಡಿವ್ನಿ. ಈ ಊರ್ನಾಗ ಯಾರು ನಂಬಿದ್ರು ನಮ್ಮ ಅಕ್ಕ ಈ ಕಿರಾತಕಿನ್ ಮಾತ್ರ ನಂಬಾರ್ದು. ಇವಳು ಏನೇ ಪ್ಲಾನ್ ಮಾಡಿದ್ರು ಅದಕ್ಕೊಂದು ಸಂಚಿಟ್ಕೊಂಡೇ ಮಾಡಿರ್ತಾಳೆ. ಯಾಕ್ಲಾ, ಹೆಂಗೈತೆ ಮೈಗೆ? ಏಯ್, ಮುಚ್ಚೆ ಬಾಯಿ. ಟೇಮ್ ನೋಡ್ಕೊಂಡು ನಿನ್ ದುರುದ್ದೇಶ ಈಡೇರಿಸ್ಕೊಳಕ್ಕೆ ವಂಚಾಗ್ತಿದ್ಯಾ? ಅಲ್ಲವ್ವ, ಇವಳೇನೋ ಹೇಳಿದ್ಲು ಅಂತ ಸೈನ್ ಮಾಡಕ್ ಒಪ್ಕೊಂಡಿದ್ಯಲ್ಲ, ನಿಂಗೇನು ಯೋಚನೆ ಬರ್ಲಿಲ್ವಾ? ಸುಮಾ, ಅವ್ವ ಈ ಸ್ಕೂಲ್ ಮಕ್ಳು ವಿದ್ಯಾಭ್ಯಾಸದ ಮಮಕಾರ್ತಾಗೆ ಮುಳ್ಗೋಗವಳೆ. ಅಕ್ಕಿ ರಾಜಿ ಕುತಂತ್ರದಿಂದ ತನಗ ಅನುಕೂಲ ಮಾಡ್ಕೊಳಕ್ ಹೊಂಟವಳೆ. ಪುಟ್ಟಮ್ಮೆ, ನಿನ್ಗಿರೋದು ಈ ಮನೆ ಮೆಸ್ಸು ಮಾತ್ರ. ಇದನ್ನ ಕೊಟ್ಬಿಟ್ಟು ಕೊನೆಗಾಲದಲ್ಲಿ ಬೀದಿಗೆ ಬರ್ಬೇಕು ಅಂತ ಮಾಡಿದ್ಯಾ? ಮಕ್ಳಿಗೆ ಮಾತು ಕೊಟ್ಟಿರೋದು ನಾವು. ಅದಕ್ಕೆ ಈ ಮನೆ ಹಾಳಿ ಹತ್ರ ಕೈ ಚಾಚುವಂಥದ್ದು ಏನಿಲ್ಲ. ದುಡ್ಡಿಗೆ ಬೇರೆ ವ್ಯವಸ್ಥೆ ಮಾಡಿದ್ರಾಯ್ತು. ಹೌದವ್ವ, ಇನ್ಮೇಲಿಂದ ನೀನ್ ನನ್ನ ಹತ್ರ ಓದಿಸ್ದೆ ಯಾವ ಪತ್ರಕ್ಕೂ ಸೈನ್ ಮಾಡಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.